ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಸಿವಿಲ್, PSI ಮತ್ತು PC ಪರೀಕ್ಷೆಗೆ ಉಪಯುಕ್ತ ಆಗುವಂತಹ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ KPSC, KSP ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ 45ಕ್ಕೂ ಹೆಚ್ಚು ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಿದ್ರೆ ವಿಡಿಯೋವನ್ನು ಶುರು ಮಾಡೋಣ. ಪ್ರಶ್ನೆ ಸಂಖ್ಯೆ 1. 1857ರಲ್ಲಿ ಮುಂಡರಗಿಯಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿದಂಥವರು ಕೆಳಗಿನವರಲ್ಲಿ ಯಾರು? ಸರಿಯಾದ ಉತ್ತರ ಮುಂಡರಗಿ ಭೀಮರಾವ್. ಬಹಳ ಫೇಮಸ್ ಆದಂಥ ಹೆಸರು. ಆಯ್ಕೆ 4 ಸರಿಯಾದಂಥ ಉತ್ತರ. ಭಾರತ ಮತ್ತು ಪಾಕಿಸ್ತಾನಗಳಾಗಿ ಭಾರತದ ವಿಭಜನೆಯು ಇದರ ಆಧಾರದ ಮೇಲೆ ಆಗಿದೆ. ಯೋಜನೆಗಳು. ಸರಿಯಾದಂಥ ಉತ್ತರ ಆಯ್ಕೆ 3 ಮೌಂಟ್ ಬ್ಯಾಟ್ ಯೋಜನೆ. ಜಿನ್ನಾರವರ ದ್ವಿರಾಷ್ಟ್ರ ಸಿದ್ಧಾಂತಕ್ಕೆ ಬೀಜ ಬಿತ್ತಿದ ಮುಸ್ಲಿಂ ಲೀಗಿನ ವಾರ್ಷಿಕ ಅಧಿವೇಶನ ನಡೆದ ಸ್ಥಳ ಎಲ್ಲಿ? ಸರಿಯಾದ ಉತ್ತರ ಆಯ್ಕೆ 4 ಢಾಕಾ. ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದಂಥವರು ಕೆಳಗಿನವರಲ್ಲಿ ಯಾರು? ಸರಿಯಾದಂಥ ಉತ್ತರ ಸುಭಾಷ್ ಚಂದ್ರ ಬೋಸ್. ಬಾರ್ಡೋಲಿ ಸತ್ಯಾಗ್ರಹದ ಪ್ರಮುಖ ನಾಯಕರು ಯಾರು? ಸರಿಯಾದಂಥ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ ಸೈಯದ್ ಅಹಮದ್ ಖಾನ್ರಿಂದ ಪ್ರಾರಂಭಿಸಲ್ಪಟ್ಟ ಚಳುವಳಿ ಕೆಳಗಿನ ಯಾವುದಾಗಿದೆ? ಸರಿಯಾದ ಉತ್ತರ ಅಲಿಗರ್ ಚಳುವಳಿ. ಗದರ್ ಪಕ್ಷವೆಂಬ ಕ್ರಾಂತಿಕಾರಿ ಸಂಘಟನೆಯ ಕೇಂದ್ರ ಸ್ಥಳ ಎಲ್ಲಿದೆ? ಸರಿಯಾದ ಉತ್ತರ ಆಯ್ಕೆ 1 ಸ್ಯಾನ್ ಫ್ರಾನ್ಸಿಸ್ಕೋ. ಸ್ವಾತಂತ್ರ್ಯ ಸಂಗ್ರಾಮದ ಗುರಿ ಸ್ವರಾಜ್ಯ ಅಥವಾ ಸ್ವಯಂ ಆಡಳಿತ ಎಂದು ಘೋಷಿಸಿದ ರಾಷ್ಟ್ರೀಯ ನಾಯಕರು ಕೆಳಗಿನವರಲ್ಲಿ ಯಾರಾಗಿದ್ದಾರೆ? ಸರಿಯಾದ ಉತ್ತರ ಆಯ್ಕೆ 2 ಬಾಲಗಂಗಾಧರ ತಿಲಕ್. ಈ ಕೆಳಗಿನ ಜೋಡಿಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಇರುವುದು ಯಾವುದು? ಸರಿಯಾದಂಥ ಉತ್ತರ ಭಾರತೀಯ ವಿವಿ ಕಾಯ್ದೆ ಕರ್ಜನ್ ಅವರು. ಈ ಜೋಡಿ ಸರಿಯಾಗಿದೆ. ಉಳಿದಂಥ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ, ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಕಾನ್ಪುರದಲ್ಲಿ 1857ರ ದಂಗೆಯ ಮುಂದಾಳತ್ವವನ್ನು ವಹಿಸಿದಂಥವರು ಕೆಳಗಿನವರಲ್ಲಿ ಯಾರಾಗಿದ್ದಾರೆ? ಸರಿಯಾದ ಉತ್ತರ ಆಯ್ಕೆ 2 ನಾನಾ ಸಾಹೇಬ್. ಮುಸ್ಲಿಂ ಲೀಗ್ ಸ್ಥಾಪನೆಯಾದ ಸ್ಥಳ ಕೆಳಗಿನವುಗಳಲ್ಲಿ ಯಾವುದಾಗಿದೆ? ಸರಿಯಾದ ಉತ್ತರ ಢಾಕಾ. ಆಯ್ಕೆ 1 ಗಡಿನಾಡ ಗಾಂಧಿ ಎಂದು ಪ್ರಸಿದ್ಧರಾಗಿದ್ದಂಥ ಅಥವಾ ಜನಪ್ರಿಯರಾಗಿದ್ದಂಥ ಮುಸ್ಲಿಂ ನಾಯಕರು ಯಾರು? ಸರಿಯಾದ ಉತ್ತರ ಖಾನ್ ಅಬ್ದುಲ್ ಗಫರ್ ಖಾನ್. ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿಕೊಂಡವರು ಕೆಳಗಿನವರಲ್ಲಿ ಯಾರು? ಸರಿಯಾದ ಉತ್ತರ ಆಯ್ಕೆ 2 ಕಲ್ಯಾಣ ಸ್ವಾಮಿ. ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲ ಶಾಖೆ ಎಲ್ಲಿ ಸ್ಥಾಪನೆಯಾಯಿತು? ಸರಿಯಾದ ಉತ್ತರ ಆಯ್ಕೆ 4 ಬೆಂಗಳೂರು. ಕರ್ನಾಟಕದಲ್ಲಿ ನಡೆದ ಸತ್ಯಾಗ್ರಹದಲ್ಲಿ ಕರ್ನಾಟಕದ ಬಾರ್ಡೋಲಿ ಎಂದು ಜನಪ್ರಿಯವಾದ ಕೇಂದ್ರ ಕೆಳಗಿನ ಯಾವುದಾಗಿದೆ? ಸರಿಯಾದ ಉತ್ತರ ಆಯ್ಕೆ 3 ಅಂಕೋಲಾ. ಮೈಲಾರ ಮಹದೇವಪ್ಪನವರು ಈ ಚಳುವಳಿಯಲ್ಲಿ ಭಾಗವಹಿಸಿದ್ದರು. 4 ಆಯ್ಕೆಗಳು. ಸರಿಯಾದ ಉತ್ತರ ಭಾರತ ಬಿಟ್ಟು ತೊಲಗಿ ಚಳುವಳಿ. ಬ್ರಿಟಿಷರ ವಿರುದ್ಧ ಬಿರ್ಸಾನ ಮುಂದಾಳತ್ವದಲ್ಲಿ ನಡೆದ ದಂಗೆ ಕೆಳಗಿನ ಯಾವುದಾಗಿದೆ? ಸರಿಯಾದ ಉತ್ತರ ಮುಂಡಾ ದಂಗೆ. ರಾಸ್ ಬಿಹಾರಿ ಘೋಷ್ ಅಧ್ಯಕ್ಷತೆ ವಹಿಸಿದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ನಡೆದಂಥ ಸ್ಥಳ ಕೆಳಗಿನವುಗಳಲ್ಲಿ ಯಾವುದಾಗಿದೆ? ಸರಿಯಾದ ಉತ್ತರ ಸೂರತ್. ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿದಂಥವರು ಕೆಳಗಿನವರಲ್ಲಿ ಯಾರಾಗಿದ್ದಾರೆ?
ಸರಿಯಾದಂಥ ಉತ್ತರ ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು. ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಇಬ್ಬರು ಸೇರಿ ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಲಾಹೋರ್ ಕಾಂಗ್ರೆಸ್ ಅಧಿವೇಶನವು ಇದಕ್ಕಾಗಿ ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯ ಮಾಡಿತು. ಸರಿಯಾದ ಉತ್ತರ ಆಯ್ಕೆ 1 ಪೂರ್ಣ ಸ್ವರಾಜ್ಯ. ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧಿ ಒಕ್ಕೂಟವನ್ನು ಪ್ರಾರಂಭ ಮಾಡಿದಂಥವರು ಕೆಳಗಿನವರಲ್ಲಿ ಯಾರು? ಸರಿಯಾದ ಉತ್ತರ ಆಯ್ಕೆ 3 ಮಹಾತ್ಮ ಗಾಂಧೀಜಿ. ಅಖಿಲ ಭಾರತ ಕಿಸಾನ್ ಸಭೆಯ ಮೊದಲ ಅಧಿವೇಶನ ನಡೆದ ಸ್ಥಳ ಕೆಳಗಿನವುಗಳಲ್ಲಿ ಯಾವುದಾಗಿದೆ? ಸರಿಯಾದ ಉತ್ತರ ಲಕ್ನೋ. RIN ದಂಗೆ 1946 ಇದು ಒಂದು ಯಾವ ದಂಗೆ ಅಂತ, ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಇದೊಂದು ನೌಕಾ ಮುಷ್ಕರ. ಆಯ್ಕೆ 3. ಯಾವ ವರ್ಷದ ಕಾಯ್ದೆಯ ಮೂಲಕ ಬ್ರಿಟಿಷರು ಪ್ರಾಂತೀಯ ಸ್ವಾಯತ್ತತೆಯನ್ನು ನೀಡಿದರು? ಸರಿಯಾದ ಉತ್ತರ 1935 ಕಾಯ್ದೆಯ ಮೂಲಕ ಬ್ರಿಟಿಷರು ಪ್ರಾಂತೀಯ ಸ್ವಾಯತ್ತತೆಯನ್ನು ನೀಡಿದರು. ಇವುಗಳನ್ನು ಸರಿಯಾದ ಚಾರಿತ್ರಿಕ ಕ್ರಮದಲ್ಲಿ ಬರೆಯಿರಿ. ಕೋಮುವಾದಿಗಳ ಮನ್ನಣೆ, ಸೈಮನ್ ಆಯೋಗ, 1ನೇ ದುಂಡು ಮೇಜಿನ ಪರಿಷತ್, ಗಾಂಧಿ ಇರ್ವಿನ್ ಒಪ್ಪಂದ. ಸೊ ಕೆಳಗೆ ಆಯ್ಕೆಗಳು ಕೂಡ ಇದೆ. ಸರಿಯಾದಂಥ ಉತ್ತರ ಆಯ್ಕೆ 4 2 3 4 1 ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಬರೋದು ಸೈಮನ್ ಆಯೋಗ, ಅದಾದಮೇಲೆ 1ನೇ ದುಂಡು ಮೇಜಿನ ಪರಿಷತ್, ಗಾಂಧಿ ಇರ್ವಿನ್ ಒಪ್ಪಂದ, ಕೋಮುವಾದಿಗಳಿಗೆ ಮನ್ನಣೆ. 1946ರಲ್ಲಿ ಕರ್ನಾಟಕದ ಏಕೀಕರಣ ಸಮಾವೇಶ ನಡೆದ ಸ್ಥಳ ಕೆಳಗಿನ ಯಾವುದಾಗಿದೆ? ಸರಿಯಾದ ಉತ್ತರ ಮುಂಬೈ. ಗಾಂಧೀಜಿಯವರು ತಮ್ಮ ಸತ್ಯಾಗ್ರಹವನ್ನು ಮೊಟ್ಟ ಮೊದಲು ಪ್ರಾರಂಭಿಸಿದ ಸ್ಥಳ ಕೆಳಗಿನ ಯಾವುದಾಗಿದೆ? ಸರಿಯಾದ ಉತ್ತರ ಆಯ್ಕೆ 1 ಚಂಪಾರಣ್ಯ. ಚಂಪಾರಣ್ಯದಲ್ಲಿ ಗಾಂಧೀಜಿಯವರು ತಮ್ಮ ಮೊಟ್ಟ ಮೊದಲ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದರು. ಭಾರತವನ್ನು ಅರಾಜಕತೆಗೆ ಮತ್ತು ದೇವರಿಗೆ ಬಿಟ್ಟು ಬಿಡಿ ಎಂದು ಹೇಳಿದವರು ಕೆಳಗಿನ ಯಾರಾಗಿದ್ದಾರೆ? ಸರಿಯಾದಂಥ ಉತ್ತರ ಆಯ್ಕೆ 1 ಮಹಾತ್ಮ ಗಾಂಧೀಜಿ. ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಕೆಳಗಿನ ಯಾರಾಗಿದ್ದಾರೆ? ಲಾರ್ಡ್ ಮೌಂಟ್ ಬ್ಯಾಟನ್. ಗಾಂಧಿ ಆ್ಯಂಡ್ ಅರ್ನಚಿ ಎಂಬ ಕೃತಿಯನ್ನು ರಚನೆ ಮಾಡಿದಂಥವರು ಕೆಳಗಿನ ಯಾರಾಗಿದ್ದಾರೆ? ಸರಿಯಾದ ಉತ್ತರ ಸರ್ ಸಿ ಶಂಕರ್ ನಾಯರ್. ಸೇಫ್ಟಿ ವ್ಯಾಲ್ವ್ ಸಿದ್ಧಾಂತವು ಯಾವುದಕ್ಕೆ ಸಂಬಂಧಪಡುತ್ತದೆ? ಸರಿಯಾದಂಥ ಉತ್ತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೆ ಅದು ಸಂಬಂಧವನ್ನು ಪಡುತ್ತದೆ. ಮಹಾತ್ಮ ಗಾಂಧೀಜಿಯವರು ಎಷ್ಟು ಸಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ? ನಿನ್ನೆ ಪ್ರಶ್ನೆ ಉತ್ತರಗಳನ್ನು ನೀವು ನೋಡಿದರೆ ಗೊತ್ತಾಗುತ್ತದೆ. ಬೆಳಗಾವಿ ಅಧಿವೇಶನ ಒಂದೇ ಒಂದು, ಸೊ ಅದು ಒಂದೇ ಒಂದು ಸಲ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಆಯ್ಕೆ 3 ಸರಿಯಾದ ಉತ್ತರ. ಜಗತ್ತಿನ ಇತಿಹಾಸದಲ್ಲಿ ವಾಸ್ಕೋಡಗಾಮ ಯುಗ ಎಂಬ ಪರಿಕಲ್ಪನೆಯನ್ನು ನೀಡಿದಂಥವರು ಕೆಳಗಿನ ಯಾರಾಗಿದ್ದಾರೆ? ಸರಿಯಾದಂಥ ಉತ್ತರ ಆಯ್ಕೆ 2 KM ಫಣಿಕರ್. ಈ ಪ್ರಶ್ನೆಗಳು ಹಲವಾರು ಸಲ ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿದೆ. ಪ್ರಸಿದ್ಧವಾದ ದಂಡಯಾತ್ರೆಗೆ ಸಬರಮತಿ ಆಶ್ರಮದ ಎಷ್ಟು ಮಂದಿಯನ್ನು ಗಾಂಧೀಜಿ ಸೇರಿಸಿಕೊಂಡರು? ಸರಿಯಾದಂಥ ಉತ್ತರ ಆಯ್ಕೆ 3 78. ದೇಶೀಯ ಭಾಷೆಗಳ ಪತ್ರಿಕಾ ಕಾಯ್ದೆಯನ್ನು 1878ರಲ್ಲಿ ಜಾರಿಗೊಳಿಸಿದಂಥವರು ಕೆಳಗಿನ ಯಾರಾಗಿದ್ದಾರೆ? ಸರಿಯಾದ ಉತ್ತರ ಲಾರ್ಡ್ ಲಿಟನ್. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಭಾರತದ ಏಕೀಕರಣದ ಕಾರ್ಯದಲ್ಲಿ ಸರ್ದಾರ್ ಪಟೇಲರಿಗೆ ಅತ್ಯಂತ ನಿಕಟವರ್ತಿಯಾಗಿ ಕೆಲಸ ಮಾಡಿದಂಥವರು ಕೆಳಗಿನ ಯಾರಾಗಿದ್ದಾರೆ? ಸೊ KPS ಮೆನನ್. ಆಯ್ಕೆ 2 ಸರಿಯಾದ ಉತ್ತರ. ಜವಾಹರ್ಲಾಲ್ ನೆಹರು ಅವರ ನ್ಯಾಯವಾದಿಯ ಕೋಟನ್ನು ಕೊನೆ ಬಾರಿಗೆ ಧರಿಸಿದ್ದು ಯಾವ ಸಂದರ್ಭದಲ್ಲಿ? ಕೆಳಗಿರ್ತಕ್ಕಂಥ 4 ಆಯ್ಕೆಗಳನ್ನು ನೋಡ್ಕೋಬಹುದು. ಸರಿಯಾದಂಥ ಉತ್ತರ RIN ದಂಗೆಕೋರರ ವಿಚಾರಣೆಯ ಸಂದರ್ಭದಲ್ಲಿ ಅವರು ಕೊನೆ ಬಾರಿ ಕೋಟನ್ನು ಧರಿಸಿದರು. ದ ಗ್ರ್ಯಾಂಡ್ ಓಲ್ಡ್ ಮೆನ್ ಆಫ್ ಇಂಡಿಯಾ
ಎಂದು ಕರೆಯಲ್ಪಟ್ಟವರು ಕೆಳಗಿನ ಯಾರಾಗಿದ್ದಾರೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ದಾದಾಬಾಯಿ ನವರೋಜಿ. ಆಯ್ಕೆ 4. ದಕ್ಷಿಣ ಆಫ್ರಿಕಾದಲ್ಲಿದ್ದ ಗಾಂಧೀಜಿಯವರ ಆಶ್ರಮದ ಹೆಸರು ಯಾವುದು? ಸರಿಯಾದ ಉತ್ತರ ಆಯ್ಕೆ 1 ದ ಫೋನಿಕ್ಸ್ ಸೆಟ್ಲ್ಮೆಂಟ್. ದ ಫೋನಿಕ್ಸ್ ಸೆಟಲ್ಮೆಂಟ್ ಅನ್ನೋದು ಆಶ್ರಮದ ಹೆಸರು. 1857ರ ಭಾರತದ ವಿವಿಧ ಭಾಗಗಳ ನಾಯಕರ ಬ್ರಿಟಿಷರ ವಿರುದ್ಧ ದಂಗೆದ್ದರು ಅಥವಾ ಬಂಡೆದ್ದರು. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಸೊ ಜೋಡಿಗಳನ್ನು ನಾವು ನೋಡ್ಕೊಳ್ಳೋದಾದರೆ ಕುನ್ವರ್ ಸಿಂಗ್ ಬಿಹಾರ್ ಸರಿಯಾಗಿದೆ. ಬಿದ್ದಿಸ್ ಖದರ್ ಲಕ್ನೋ, ಶ್ಯಾಮಲ್ ಬಾರೋತ್. ನಾನಾ ಸಾಹೇಬ್ ಅವರು ಮೇಲ್ಗಡೆ ಒಂದು ಪ್ರಶ್ನೆ ಈ ಒಂದು ವಿಡಿಯೋದಲ್ಲಿ ನೀವು ಗಮನಿಸಿದ್ರೆ ಕಾನ್ಪುರದ ದಂಗೆಯ ನೇತೃತ್ವ ನಾನಾ ಸಾಹೇಬ್ ಅಂತ ಉತ್ತರವನ್ನು ಕೊಟ್ಟಿದ್ದೆ. ಸೊ ಹಾಗಾಗಿ ಎರಡನೇ ಒಂದು ಸ್ಟೇಟ್ಮೆಂಟು ತಪ್ಪಿದೆ, ಅದನ್ನು ಬಿಟ್ಟು 3 ಕೂಡ ಸರಿಯಾಗಿದೆ. ನಾನಾ ಸಾಹೇಬ್ ಅವರು ಕಾನ್ಪುರದ ದಂಗೆಯ ನೇತೃತ್ವವನ್ನು ವಹಿಸ್ಕೊಂಡಿದ್ದರು. ಅರ್ಥಶಾಸ್ತ್ರದ ಪ್ರಕಾರ ವಸಾಹತುಶಾಹಿ ಕಾಲದಲ್ಲಿ ಭಾರತದಲ್ಲಿ ಕೇವಲ 2 ನಗರಗಳು ಮಾತ್ರ ಸಮರ್ಪಕವಾದ ಕೈಗಾರಿಕಾ ನಗರಗಳಾಗಿದ್ದವು. ಅವುಗಳು ಯಾವುವು? ಸರಿಯಾದಂಥ ಉತ್ತರ ಈ 4 ಆಯ್ಕೆಗಳನ್ನು ನೋಡ್ಕೊಳ್ಳಿ. ಜಮ್ಶೆಡ್ಪುರ ಮತ್ತು ಕಾನ್ಪುರ ಇವೆರಡು ಸಮರ್ಪಕವಾದ ಕೈಗಾರಿಕಾ ನಗರಗಳು ಆಗಿದ್ದಂಥವು. ಬ್ರಿಟಿಷರ ವಿರುದ್ಧ ಸತ್ಯಾಗ್ರಹ ನಡೆಸುವುದಕ್ಕಾಗಿ ಮೊದಲು 1 ವರ್ಷ ಕಾಲ ಬ್ರಿಟಿಷ್ ಭಾರತದಲ್ಲಿ ಪ್ರವಾಸ ಮಾಡಿ ಬರುವಂತೆ ಗಾಂಧೀಜಿಯವರಿಗೆ ತಿಳಿಸಿದಂಥವರು ಯಾರು? ಸೊ ಗಾಂಧೀಜಿಯವರ ರಾಜಕೀಯ ಗುರುಗಳಾದಂಥ ಗೋಪಾಲಕೃಷ್ಣ ಗೋಖಲೆ. ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಜೊತೆಗೆ ನಡೆದ ಇತರ ಅಧಿವೇಶನ ಯಾವುದು? ಸೊ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆದು 1924ರಲ್ಲಿ ಗಾಂಧೀಜಿಯವರು ಭಾಗವಹಿಸಿದಂಥ ಏಕೈಕ ಅಧಿವೇಶನ ಇದು. ಇದರ ಜೊತೆಗೆ ಮತ್ತೊಂದು ಅಧಿವೇಶನ ನಡೀತು, ಅದು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಧಿವೇಶನಗಳನ್ನ ನೀವು ನೋಡ್ಕೊಳ್ಳಿ. ಅಖಿಲ ಭಾರತ ಬ್ರಾಹ್ಮಣೇತರ ಸಮ್ಮೇಳನ, ಅಖಿಲ ಭಾರತ ಹಿಂದೂ ಮಹಾಸಭಾ, ಅಖಿಲ ಭಾರತ ಬ್ರಾಹ್ಮಣೇತರ ಸಮ್ಮೇಳನ ಮತ್ತು ಅಖಿಲ ಭಾರತ ಸಾಮಾಜಿಕ ಸಮ್ಮೇಳನ. ಸೊ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ. ಮೇಲಿನ ಎಲ್ಲವೂ 4 ಕೂಡ. ಸೊ ಬೆಳಗಾವಿ ಅಧಿವೇಶನದ ಜೊತೆಗೆ ಈ 4 ಸಮ್ಮೇಳನಗಳು ಕೂಡ ಅಲ್ಲಿ ನಡೆದವು. ಗಾಂಧೀಜಿಯವರು ಯಾರ ಕಾನ್ಸೆನ್ಸ್ ಕೀಪರ್ ಎಂದು ಪರಿಗಣಿಸಲ್ಪಟ್ಟರು? ಕೆಳಗಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ರಾಜಗೋಪಾಲ್ಚಾರಿ. ಆಯ್ಕೆ 1. ಕ್ವಿಟ್ ಇಂಡಿಯಾ ಚಳವಳಿಯನ್ನು ನ್ಯಾಷನಲ್ ಕಾಂಗ್ರೆಸ್ ಆರಂಭಿಸಿದ್ದು ಯಾವ ವೈಫಲ್ಯದ ನಂತರ? ಸರಿಯಾದ ಉತ್ತರ ಆಯ್ಕೆ 1 ಕ್ರಿಪ್ಸ್ ಮಿಷನ್ನ ನಂತರ. ಸೊ ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.